ಜಾತಿಯ ರಣ ಬಿಸಿಲು ಸುಡುತ್ತಿರಲು ಒಡಲು, ಜಾತಿಯ ರಣ ಬಿಸಿಲು ಸುಡುತ್ತಿರಲು ಒಡಲು, ಬೀಸಿದೆ ತಂಗಾಳಿ ಎಲ್ಲೆಡೆಗೆ, ಬೀಸಿದೆ ತಂಗಾಳಿ ಎಲ್ಲೆಡೆಗೆ, ಬಂಧುತ್ವದೆಡೆಗೆ ಅರಿವು ಭಾರತದ ಕಡೆಗೆ, ಬಂಧುತ್ವದೆಡೆಗೆ किया है। इसीलिए मैं गर्व से बात करता हूँ। मैं तो एक सन्यासी हूँ, मैं बौद्ध मोंक्स हूँ। आज मुझे बहुत खुशी मिल रहा है कि आज ऐसी जगह मैं आया हूँ जहाँ की जाति निर्मूलन का जो अपने जो प्रोग्राम बना है, तो सही तो ये बात है कि जाति नाम की दो जाति है, एक स्त्री है एक पुरुष है। जब सृष्टि में जन्म लेता है जात पकड़ के नहीं लेता है, वो तो 33 कोटि भगवान में जात नहीं है, खाली एक जात है, तो एक स्त्री है पुरुष है। वो मार्फत से अपन ये जो प्रोग्राम बना है, अपन एक रास्ते पे सीधा सीधा चल रहे हैं। जो बाबा साहब ने जो रास्ता बताया है, भगवान बुद्ध ने जो मध्यम मार्ग बताया है। ಗ್ರಾಮಸ್ಥರೇ, ಬಹಳ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಸುಮಾರಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ, ನಾವು ಕೂಡ ಭಾಗವಹಿಸ್ತಾ ಇರ್ತೀವಿ. ಆದರೆ ಇಂತಹ ಕಾರ್ಯಕ್ರಮ ತುಂಬ ವಿಭಿನ್ನ, ವಿರಳ. ಈ ಥರದ ಒಂದು ಸಮಾಜವನ್ನು ತಿದ್ದುವಂತಹ, ಮಾನವೀಯ ಮೌಲ್ಯಗಳನ್ನು ಹೇಳುವಂತಹ ಶಿಕ್ಷಣ ಬೇರೆ ಯಾವುದೇ ಶಾಲಾ ಕಾಲೇಜುಗಳಿಗಿಂತಲೂ ಹೆಚ್ಚಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಿಗ್ತಾ ಇದೆ. ಬೆಳಗಿಂದ ನಾನು ಈ ಅರಿವು ಭಾರತ ಕಾರ್ಯಕ್ರಮಕ್ಕೆ ಇದು 2ನೇ ಅವಳು. ನಾನು ಫಸ್ಟ್ ಬೆಳಪನಹಳ್ಳಿಯಲ್ಲಿ ಭಾಗವಹಿಸಿದ್ದೆ, ಇವತ್ತು ಇಲ್ಲಿ. ಮತ್ತು ಈ ಹಳ್ಳಿ ಕೂಡ ನಾನು ಫಸ್ಟ್ ಟೈಮ್ ಭೇಟಿ ಮಾಡಿರೋಂಥದ್ದು. ನನಗೆ ಈ ಬೆಳಗಿಂದ ನೋಡಿ ಅಂತ ಅನಿಸಿದ್ದೇನೆಂದರೆ, ಬಹಳ ಖುಷಿ. ನಮ್ಮ ಜೀವ ಸಂಕುಲ ಇರಬೇಕು ಅಂತಂದರೆ ನಮಗೆ ಪ್ರಕೃತಿ ಬಹಳ ಮುಖ್ಯ. ಹಾಗಾಗಿ ದಯಮಾಡಿ ಆ ಗಿಡಗಳನ್ನು ರಕ್ಷಣೆ ಮಾಡಿ ಮತ್ತು ಅದಕ್ಕೆ ನೀರೆರೆದು ಅದನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ, ನಾವು 99ರಲ್ಲಿ ಕೋಲಾರಲ್ಲಿ ನೀರು ಇಲ್ದಿರೋ ಇಲ್ಲಿ ಗಾಡಿನಲ್ಲಿ ಬಂದು ನೀರು ಎತ್ಕೊಂಡೋಗಿ ಒಂದು 5-6 ವರ್ಷ ಕುಡಿದಿದ್ದೀವಿ. ಆದ್ರೆ ಇವತ್ತು ಬೆಳಿಗ್ಗೆ ಸುಮಾರು ಜನ ನಮ್ಮ ನಾಸಿಕನ್ನ ಅವ್ರನ್ನೇ ಕೊಡೋ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಇರ್ತಿಲ್ಲ ಅಂತಂದ್ರೆ ನಮ್ಮನ್ನು ಬಿಡುತ್ತಾ ಅನ್ನತಕ್ಕಂಥದ್ದೇ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನನ್ಗೆ ಬೇರೆ ಏನು ಗೊತ್ತಿಲ್ಲ. ನನ್ಗೆ ಅನುಭವ, ನಾನು ಯೋಚನೆ ಮಾಡಿರೋದನ್ನ ನಾನು ಹೇಳ್ತೀನಿ. ನಮ್ಮ ದೇಶಕ್ಕೆ ಅಥವಾ ರಾಜ್ಯ